ತುಂಬ ಮುಖ್ಯವಾದ ರಾಶಿ ಧನುರಾಶಿ. ಇದರ ಚಿಂತನೆಯನ್ನು ನಾವು ನಡೆಸೋಣ. ಧನುರಾಶಿಗೆ ಅಧಿಪತಿ ಬೃಹಸ್ಪತ್ಯಾಚಾರ್ಯರು, ದೇವತೆಗಳ ಗುರುಗಳು. ನವಗ್ರಹ ದೇವತೆಗಳಲ್ಲಿ ಶ್ರೇಷ್ಠರಾದ ದೇವತೆ ಅಂದರೆ ಅದು ಬೃಹಸ್ಪತ್ಯಾಚಾರ್ಯರು. ಉಳಿದೆಲ್ಲ ಗ್ರಹಗಳು ಬೃಹಸ್ಪತ್ಯಾಚಾರ್ಯರ ಕಾಲು ಕೆಳಗಡೆ ಕೆಲಸ ಮಾಡೋರು. ಅಷ್ಟು ಉಚ್ಚ ಮಟ್ಟದಲ್ಲಿ ಇರುವಂತಹ ದೊಡ್ಡ ದೇವತೆ. ಎಲ್ಲ ದೇವತೆಗಳನ್ನು ನಿಯಮನ ಮಾಡುವ ಶಕ್ತಿ ಆ ಬೃಹಸ್ಪತ್ಯಾಚಾರ್ಯರಲ್ಲಿ ಇದೆ. ಸ್ವತಃ ಅಂತಹ ಬೃಹಸ್ಪತ್ಯಾಚಾರ್ಯರು ಈ ಧನುರಾಶಿಯನ್ನು ನಿಯಮನ ಮಾಡ್ತಾರೆ. ಆದ್ದರಿಂದ ಧನುರಾಶಿಯಲ್ಲಿ ಇರುವವರು ಎಲ್ಲರೂ ಕೂಡ ಬೃಹಸ್ಪತ್ಯಾಚಾರ್ಯರ ಅನುಗ್ರಹಕ್ಕೆ ವಿಶೇಷವಾಗಿ ಪಾತ್ರರಾಗಿರ್ತಾರೆ. ಇವರಿಗೆ ಧರ್ಮಪ್ರಜ್ಞೆ ಹೆಚ್ಚು, ಹರಿವಾಯುಗುರುಗಳನ್ನು ನಂಬುತ್ತಾರೆ ಮತ್ತು ಏತನ್ಮೂಲಕವಾಗಿ ಒಳ್ಳೆಯ ಸಂಪತ್ತನ್ನು ಕೂಡ ಪಡೆದುಕೊಳ್ಳುತ್ತಾರೆ. ಮತ್ತು ಧನು ಅಂತಂದರೆ ಅದು ನೇರವಾಗಿ ಗುರಿ ಇಟ್ಟು ಹೊಡೆಯುವ ಬಾಣವುಳ್ಳದ್ದು ಅಂತ ಅರ್ಥ. ಆದ್ದರಿಂದ ತಾವು ಏನು ಅಂದುಕೊಳ್ತಾರೆ ಅದನ್ನು ನೇರವಾಗಿ ಗುರಿಯನ್ನು ಸಾಧಿಸ್ತಾರೆ. ಧನುರಾಶಿ ಧನುರ್ಲಗ್ನ ಇದೆರಡೂ ಇದ್ದವರು ಗುರಿ ಸಾಧಿಸುವ ತನಕ ಅವರು ವಿಶ್ರಾಂತಿ ತಗೊಳ್ಳದೇ ಇರೋರು. ತುಂಬ ಒಳ್ಳೆಯದು ಧನುರಾಶಿ. ಧನುರಾಶಿಯಲ್ಲಿ ಹುಟ್ಟಿದವರಿಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಸಂಪತ್ತು, ಮಕ್ಕಳು, ಹಣ, ಶ್ರದ್ಧೆ, ವಿಶ್ವಾಸ ಇದೆಲ್ಲವೂ ಕೂಡ ಸಹಜವಾಗಿ ಇವರಿಗೆ ಪ್ರಾಪ್ತವಾಗುತ್ತೆ. ಇಲ್ಲಿ ಧನುರಾಶಿಯಲ್ಲಿ ಹುಟ್ಟಿದವರ ಬಗ್ಗೆ ಒಂದು ಶ್ಲೋಕ ಇದೆ. ವ್ಯಾಧೀರ್ಘಾಸ್ಯ ಶಿರೋದರ ಪಿತೃಧನಸ್ತ್ಯಾಗೀ ಕವಿರ್ವೀರ್ಯವಾನ್ ವಕ್ತಾ ಸ್ಥೂಲರದಶವೋ ಧನರಸಃ ಕರ್ಮೋದ್ಯತ ಶಿಲ್ಪವಿತ್ ಕುಬ್ಜಾಂಸಃ ಕುನಖೀ ಸುಮಾಂಸಲಭುಜಃ ಪ್ರಾಗಲ್ಭ್ಯವಾನ್ ಧರ್ಮವಿತ್ ಬಂಧುದ್ವಿಟ್ ನ ಬಲಾತ್ ಸಮೇತಿ ಚ ವಶಂ ಸಾಮ್ನೈಕ ಸಾಧ್ಯೋಶ್ವಜಃ. ಅವರಿಗೆ ಮುಖ ಸ್ವಲ್ಪ ಉದ್ದ ಇರುತ್ತೆ ಅಂತ ಅವರ ದೇಹ ಲಕ್ಷಣ ಮತ್ತು ಗುಣ ಎಲ್ಲವನ್ನೂ ಹೇಳಿದ್ದಾರೆ. ಮತ್ತು ಅವರಿಗೆ ಆ ಪಿತೃಧನ ಅಂದರೆ ವಂಶ ಪರಂಪರೆಯಲ್ಲಿ ಬಂದಿರುವಂತಹ ಆಸ್ತಿಯನ್ನು ಪಡೆದುಕೊಳ್ತಾರಂತೆ. ತುಂಬ ತ್ಯಾಗಿಗಳು. ಏನಾದರೂ ಡೊನೇಷನ್ ಕೇಳೋದಿದ್ರೆ ಹೋಗಿ ಧನುರಾಶಿಯವರ ಹತ್ರ ಕೇಳಬೇಕು. ಅಂದರೆ ಕೇಳಿದ್ದನ್ನೆಲ್ಲ ಕೊಡ್ತಾರೆ ಅಂತ ಅರ್ಥ. ಆಮೇಲೆ ಕವಿಗಳು, ಅವರು ಒಳ್ಳೊಳ್ಳೆ ಕವಿತೆಗಳನ್ನು ರಚನೆ ಮಾಡ್ತಾರೆ, ಇಲ್ಲ ಒಳ್ಳೊಳ್ಳೆ ಕಥೆಗಳನ್ನು ರಚನೆ ಮಾಡ್ತಾರೆ ಅಂತ ಶಕ್ತಿಯನ್ನು ಹೊಂದಿರ್ತಾರೆ. ಮತ್ತು ವೀರ್ಯವಂತರು, ಮತ್ತು ಒಳ್ಳೆ ಮಾತುಗಾರಿಕೆ ಭಾರಿ ಚೆನ್ನಾಗಿರುತ್ತೆ. ಅವರು ಮಾತನಾಡೋದೇ ತುಂಬ ಡಿಫ್ರೆಂಟಾಗಿರುತ್ತೆ. ಎಲ್ಲರನ್ನೂ ಕೂಡ ಆಕರ್ಷಣೆ ಮಾಡುವಂತೆ ಇರುತ್ತೆ. ಇಷ್ಟೆಲ್ಲ ಹೊಗಳುತ್ತಾರೆ. ವಕ್ತ ಕವಿರ್ವೀರ್ಯವಾನ್, ಪಿತೃಧನಃ, ತ್ಯಾಗಿ ಅಂತೆಲ್ಲ ಹೊಗಳುತ್ತಾರೆ. ಆಮೇಲೆ ಇನ್ನು ಹಲ್ಲುಗಳು ಸ್ವಲ್ಪ ದೊಡ್ಡದಿರುತ್ತೆ. ಆಮೇಲೆ ನಿರಂತರ ಪ್ರಯತ್ನಶೀಲರಾಗಿರ್ತಾರೆ. ಕರ್ಮೋದ್ಯತಃ ಶಿಲ್ಪವಿತು ಅಂತ, ಶಿಲ್ಪಜ್ಞಾನ, ಶಿಲ್ಪಶಾಸ್ತ್ರ ಓದಿರೋರಿಗೆ ಅಥವಾ ಧನುರಾಶಿಯವರಿಗೆ ಶಿಲ್ಪಶಾಸ್ತ್ರಕ್ಕೆ ಹೋದರೆ ಒಳ್ಳೆ ಪ್ರಗತಿ ಬರುತ್ತೆ. ಇನ್ನು ಧರ್ಮಜ್ಞ, ಆದರೆ ಬಂಧುದ್ವಿಟ್ ಅಂತ ಹೇಳ್ತಾರೆ. ಬಂಧುಗಳ ಹತ್ರ ದ್ವೇಷ ಕಟ್ಕೊಳ್ತಾರೆ. ಆಮೇಲೆ ಇವರನ್ನು ಬಗ್ಗಿಸುವುದು ಕಷ್ಟ ಅಂತ. ಯಾರನ್ನು ಬಗ್ಗಿಸಿದ್ರು ಧನುರಾಶಿಯವರನ್ನು ಬಗ್ಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಬಗ್ಗಿಸ್ಬೋದು. ಹೇಗೆ ಅಂದರೆ ಸಾಮ್ನೇಕ ಸಾಧ್ಯೋಶ್ವಜಃ, ಕೇವಲ ಸಾಮ ಉಪಾಯದಿಂದ ಅವರ ಹತ್ರ ಹೋಗಿ ನಾವು ಕೈ ಮುಗಿದು ಬೇಡಿಕೊಂಡು ಅವರನ್ನು ಬಗ್ಗಿಸ್ಬೋದು ಅಷ್ಟೇ ಹೊರತು ಅವರನ್ನು ಬೇರೆ ಯಾವ ರೀತಿಯಲ್ಲೂ ಕೂಡ ಬಗ್ಗಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೀಗೆ ಧನುರಾಶಿಯವರ ಬಗ್ಗೆ ಇಲ್ಲಿ ಉಲ್ಲೇಖವನ್ನು ಮಾಡ್ತಾರೆ. ಈ ಧನುರಾಶಿಯವರಿಗೆ ಪ್ರಕೃತದಲ್ಲಿ ಹೇಗಿದೆ ಗೋಚಾರದಲ್ಲಿ ಅನ್ನೋದನ್ನು ಮಾತ್ರ ನಾವಿಲ್ಲಿ ಉಲ್ಲೇಖ ಮಾಡ್ತೀವಿ. ಮತ್ತು ಅಕ್ಷಯ ತೃತೀಯ ದಿವಸ ನೀವು ಶ್ರೀಕರ ನಾರಾಯಣ ದೇವರ ಉತ್ಸವನ ಮಾಡುವ ಮೂಲಕವಾಗಿ ಈ ಎಲ್ಲ ಸಮಸ್ಯೆಗಳನ್ನು ಕೂಡ ಹೇಗೆ ಪರಿಹಾರ ಮಾಡಿಕೊಳ್ಬೋದು ಎಂಬುದರ ಬಗ್ಗೆ ಒಂದು ಸಂಕ್ಷೇಪವಾದ ಚಿಂತನೆ ನಾವೀಗ ನಡೆಸೋಣ. ಇದು ನಿಮಗೆ ಸಮಗ್ರ ಈ ವರ್ಷದ ಒಂದು ಮೂಲವಾದ ಚಿಂತನೆ ನಡೆದಂಗೆ ಆಗುತ್ತೆ. ಆತ್ಮವಿಮರ್ಶೆಯನ್ನು ಕೂಡ ಮಾಡಿಕೊಂಡಂತೆ ಆಗುತ್ತೆ. ಧನುರಾಶಿಯವರಿಗೆ ಈಗಾಗಲೇ ಸುಮಾರು 10 ತಿಂಗಳಿನಿಂದ ಚೆನ್ನಾಗಿದೆ. ಗುರು ಸಪ್ತಮ ಸ್ಥಾನದಲ್ಲಿ ಇದ್ದಾನೆ, ತನ್ನ ಮನೆಯನ್ನೇ ತಾನು ನೋಡ್ತಾ ಇದ್ದಾನೆ. ಆದ್ದರಿಂದ ಇವರಿಗೆ ಹಣದ ಅನುಕೂಲಗಳೆಲ್ಲವೂ ಕೂಡ ಚೆನ್ನಾಗಿ ನಡೆದಿದೆ. ವಿವಾಹಾದಿಗಳು ಇತ್ಯಾದಿಗಳೆಲ್ಲವೂ ಕೂಡ ಆಗಿದೆ, ಚೆನ್ನಾಗಾಗಿದೆ. ಸಪ್ತಮ ಸ್ಥಾನದಲ್ಲಿ ಗುರು ಇರೋದರಿಂದಾಗಿ ಒಳ್ಳೆಯದಿದೆ. ಇನ್ನಾದರೆ ಜೂನ್ ಆದಮೇಲೆ ಗುರು ಸಪ್ತಮದಿಂದ ಅಷ್ಟಮ ಸ್ಥಾನಕ್ಕೆ ಹೋದಾಗ ಇವರಿಗೆ ಸ್ವಲ್ಪ ಹಿನ್ನಡೆ ಉಂಟಾಗುತ್ತೆ.
ಆದರೆ ಸಮಸ್ಯೆ ಏನಾಗಿದೆ ಅಂತಂದರೆ, ಮೂರನೆಯ ಮನೆಯಲ್ಲಿ ರಾಹು ಇದ್ದರೂ ಕೂಡ 4ನೆಯ ಮನೆಯಲ್ಲಿ ಶನಿ ಇರೋದು. ಅದು ಇವರಿಗೆ ಕೆಲವರಿಗೆ ಹೆಚ್ಚು ಸಮಸ್ಯೆ ಆಗಿದೆ, ಕೆಲವರಿಗೆ ಕಡಿಮೆ ಸಮಸ್ಯೆ ಆಗಿದೆ. ಈ ಸಪ್ತಮ ಸ್ಥಾನದಲ್ಲಿ ಗುರು ಇದ್ದಾಗ ಆದಷ್ಟು ಶನಿ ದೋಷ ಪರಿಹಾರ ಆಗಿದೆ. ಯಾಕೆಂದರೆ ಈ ಕಡೆ ತೃತೀಯ ಸ್ಥಾನದಲ್ಲಿ ರಾಹು ಇದ್ದರೆ ತುಂಬ ಒಳ್ಳೆಯದು. ತೃತೀಯದಲ್ಲಿ ರಾಹು ಇದ್ದರೆ ಚಪ್ಪರ ಹರಿದು ಹಣ ಕೊಡ್ತಾನೆ ಅಂತ, ತುಂಬ ಚೆನ್ನಾಗಿ ಹಣ ಕೊಡ್ತಾನೆ. ಅವನು ಧನಸ್ಥಾನದಲ್ಲಿದ್ದರೂ ಆಯಿತು, ಇಲ್ಲ ತೃತೀಯ ಸ್ಥಾನದಲ್ಲಿ ರಾಹು ಇದ್ದರೂ ಕೂಡ ಅವನಿಗೆ ವಿಶೇಷ ಹಣ ಬರುತ್ತೆ ಅವರಿಗೆ. ಆದ್ದರಿಂದ ಧನಲಾಭ ಇರೋದರಿಂದಾಗಿ ಇವರಿಗೆ ಸಪ್ತಮ ಸ್ಥಾನದಲ್ಲಿ ಗುರು ಇದ್ದು ಕೂಡ ಹಣದ ಅನುಕೂಲ ಎಲ್ಲವೂ ಕೂಡ ಜೂನ್ ತಿಂಗಳ ತನಕ ತುಂಬ ಚೆನ್ನಾಗಿದೆ. ಮತ್ತು ಈಗ ಪಂಚಮ ಸ್ಥಾನದಲ್ಲಿ ರವಿ ಮತ್ತು ಬುಧ ಇಬ್ಬರೂ ಕೂಡ ಇದ್ದಾರೆ. ಆದರೆ ಮುಂದೆ ಮೇ ತಿಂಗಳಲ್ಲಿ ಬುಧ ಮತ್ತು ಗುರು ಸಪ್ತಮ ಸ್ಥಾನಕ್ಕೆ ಬರ್ತಾರೆ. ಅಲ್ಲಿ ಬುಧ ಬೃಹಸ್ಪತಿ ಯೋಗ ಅವರಿಗೆ ಮೇ ತಿಂಗಳಲ್ಲಿ ಇನ್ನೂ ಚೆನ್ನಾಗಿದೆ. ಇವರಿಗೆ ಯಾರಿಗೆ ಧನುರಾಶಿಯವರಿಗೆ ಒಳ್ಳೆಯ ಫಲವೂ ಪ್ರಾಪ್ತವಾಗುತ್ತೆ. ಆದರೆ ಜೂನ್ ತಿಂಗಳ ಅನಂತರದಲ್ಲಿ ಅಷ್ಟಮ ಸ್ಥಾನಕ್ಕೆ ಗುರು ಹೋದಾಗ ಸ್ವಲ್ಪ ಹಿನ್ನಡೆ ಉಂಟಾಗುತ್ತೆ. ಆದರೂ ಕೂಡ ಧನಸ್ಥಾನಕ್ಕೆ ಗುರು ದೃಷ್ಟಿ ಬರುತ್ತೆ. ಅಷ್ಟಮ ಸ್ಥಾನಕ್ಕೆ ಗುರು ಬಂದರೆ ಏನು ಅನುಕೂಲ ಅಂದರೆ, ದ್ವಿತೀಯ ಸ್ಥಾನಕ್ಕೆ ಗುರು ದೃಷ್ಟಿ ಬರುತ್ತೆ, ಅದು ಕೂಡ ಧನಸ್ಥಾನ. ಅದರಿಂದ ಇವರಿಗೆ ಪಿತೃಾರ್ಜಿತ ಆಸ್ತಿಯ ಲಾಭ ಇತ್ಯಾದಿಗಳೆಲ್ಲವೂ ಕೂಡ ಇವರಿಗೆ ಪಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಇಲ್ಲಿ ನಾವು ತಲೆ ಕೆಡಿಸ್ಕೊಳ್ಬೇಕಾಗಿರುವಂಥ ವಿಚಾರ, ಚತುರ್ಥದಲ್ಲಿ ಶನಿ ಹೇಗೆ ಅಂತ. ಈ ಚತುರ್ಥ ಶನಿ ಅಂದರೆ ಅರ್ಧಾಷ್ಟಮ ಶನಿ ಅಂತ ಹೇಳ್ತಾರೆ. ಅದನ್ನು ನಾನಿಲ್ಲಿ ಉಲ್ಲೇಖ ಮಾಡ್ತೀನಿ ನೋಡಿ. ಚತುರ್ಥ ಸ್ಥಾನದಲ್ಲಿ ಶನಿ ಇದ್ದರೆ ಏನೇನು ಫಲ? ಚತುರ್ಥಂ ಗೃಹಂ ಸೂರ್ಯಪುತ್ರೇಭ್ಯುಪೇತೆ ಸುಹೃದ್ವಿತ್ತ ಭಾರ್ಯಾದಿಭಿರ್ವಿಪ್ರಯುಕ್ತಃ ಭವತ್ಯಸ್ಯ ಸರ್ವತ್ರ ಚಾಸಾಧು ದುಷ್ಟಂ ಭುಜಂಗ ಪ್ರಯಾತಾನುಕಾರಂಚ ಚಿತ್ತಂ. ಚತುರ್ಥಂ ಗೃಹಂ ಸೂರ್ಯಪುತ್ರೇಭ್ಯುಪೇತೆ ಸುಹೃದ್ವಿತ್ತ ಭಾರ್ಯಾದಿಭಿರ್ವಿಪ್ರಯುಕ್ತಃ ಭವತ್ಯಸ್ಯ ಸರ್ವತ್ರ ಚಾಸಾಧು ದುಷ್ಟಂ ಭುಜಂಗ ಪ್ರಯಾತಾನುಕಾರಂಚ ಚಿತ್ತಂ. ಈ ಚತುರ್ಥದಲ್ಲಿ ಶನಿ ಇದ್ದರೆ ಏನೇನು ಸಮಸ್ಯೆ ಆಗುತ್ತೆ? ಏನಾದರೂ ಒಳ್ಳೆಯದಿದೆಯಾ, ಏನಾದರೂ ಹುಡ್ಕೊಂಡ್ವಾ ಅಂತಂದರೆ ಅದನ್ನು ಇಲ್ಲಿ ನಾವು ಗಮನಿಸ್ಬೋದು. ಏನಂದರೆ ಒಂದು ಹಣ ನಾಶ ಆಗುತ್ತೆ ಚತುರ್ಥದಲ್ಲಿ ಶನಿ ಇದ್ದರೆ. ಇನ್ನೊಂದು ಮಿತ್ರರು ಸ್ನೇಹಿತರು ವಿಶ್ವಾಸ ದ್ರೋಹವನ್ನು ಮಾಡ್ತಾರೆ. ಮತ್ತು ಹೆಂಡತಿಯಿಂದ ಸ್ವಲ್ಪ ಗಲಾಟೆ ಆಗುತ್ತೆ. ಆಮೇಲೆ ಮನಸ್ಸು ತುಂಬ ಚಂಚಲವಾಗುತ್ತೆ. ಸರ್ಪದಂತೆ ಮನಸ್ಸು ಕುಟಿಲವಾಗುತ್ತೆ. ಹೀಗೆ ಇಷ್ಟು ಹೇಳಿದ್ದಾರೆ. ಚತುರ್ಥಂ ಗೃಹಂ ಸೂರ್ಯಪುತ್ರೇಭ್ಯುಪೇತೆ ಸುಹೃತ್ ವಿತ್ತ ಭಾರ್ಯ ಇವುಗಳಿಂದೆಲ್ಲ ವಿಪ್ರಯುಕ್ತ. ಆದ್ದರಿಂದ ಚತುರ್ಥ ಶನಿ ಅಷ್ಟು ಒಳ್ಳೆಯದಲ್ಲ. ಆದರೆ ಅಷ್ಟಮ ಶನಿ ಎಷ್ಟು ಸಮಸ್ಯೆಯೋ ಅಷ್ಟೊಂದು ಚತುರ್ಥ ಶನಿ ಸಮಸ್ಯೆ ಅಲ್ಲ. ಅದರ ಅರ್ಧದಷ್ಟು ಭಾಗ, ಅದಕ್ಕೆ ಅರ್ಧಾಷ್ಟಮ ಅಂತಲೇ ಕರೀತಾರೆ. ಆದರೂ ತುಂಬ ಕೇರ್ಫುಲ್ಲಾಗಿರಬೇಕು. ನಮಗಿಲ್ಲಿ ಗುರು ಅನುಗ್ರಹ ಇರುವ ತನಕ ಸ್ವಲ್ಪ ಮಿಂಚುತ್ತಾ ಇದ್ವು. ಗುರು ಅನುಗ್ರಹ ಸ್ವಲ್ಪ ಕಡಿಮೆ ಆದಾಗ ಈ ಚತುರ್ಥ ಶನಿ ಪ್ರಭಾವ ಹೆಚ್ಚಾಗುವ ಸಾಧ್ಯತೆ ಇದೆ. ಅಂದರೆ ಈಗಲೇ ನಾವು ಪ್ರಿಪೇರ್ ಆಗಿಬಿಡಬೇಕು. ಈಗಲೇ ನಾವು ಅದಕ್ಕೆ ಸಿದ್ಧತೆಯನ್ನು ನಡೆಸ್ಕೊಂಡ್ರೆ ಖಂಡಿತ ಶನಿದೇವರು ನಮಗೆ ಅನುಕೂಲವನ್ನು ಮಾಡ್ತಾರೆ. ಅದಕ್ಕೆ ಏನು ಮಾಡಬೇಕು ಅನ್ನೋದನ್ನು ನಾನು ಇಲ್ಲಿ ಉಲ್ಲೇಖ ಮಾಡ್ತೀನಿ. ಆದರೆ ರಾಹು ಈಗ ಮುಂದೆ ಬಹುಶಃ ಜುಲೈ 26 ಇರಬೇಕು. ಆವಾಗ ವಕ್ರಗತಿಗೆ ಹೋದಾಗ ಆವಾಗಲೂ ಸ್ವಲ್ಪ ಸಮಸ್ಯೆ ಬರೋ ಸಾಧ್ಯತೆ ಇದೆ. ಉಳಿದಿದ್ದಂತೆ ಇನ್ನೇನು ಹೆಚ್ಚಿನ ಸಮಸ್ಯೆ ಇಲ್ಲ ಧನುರಾಶಿಯವರಿಗೆ. ಆದರೆ ಈ ಶನಿ ಅರ್ಧಾಷ್ಟಮ ದೋಷವನ್ನು ಯಾರು ತುಂಬ ಸಮಸ್ಯೆಯಲ್ಲಿ ಬಳಲ್ತಾ ಇದ್ದಾರೆ ಅವರಿಗೆ ಖಂಡಿತ ಶನಿ ಬಾಧೆಯ ದೋಷವೇ ಇರುತ್ತೆ. ಶನಿದೇವರು ತತ್ವಾಭಿಮಾನಿ ದೇವತೆಗಳಲ್ಲಿ ಅವರು ಕೂಡ ಒಬ್ಬರು ಕೊನೆಯಲ್ಲಿರುವಂಥವ್ರು. ಅಂದರೆ ನಮ್ಮ ದೇಹದಲ್ಲಿ ಪೃಥ್ವಿ ತತ್ವ ಇರುತ್ತೆ. ಈ ಹೊರಗಡೆ ಭೂಮಿ ಇದೆ ಹೌದಾ, ಈ ಭೂಲೋಕ ಅಂದರೆ ಮಣ್ಣಿದೆಯಲ್ಲ, ಅದಕ್ಕೆ ಅಭಿಮಾನಿ ದೇವತೆ ಭೂದೇವಿ. ನಮ್ಮ ದೇಹದಲ್ಲಿ ಒಂದು ಪೃಥ್ವಿ ಭಾಗ ಇದೆ, ಒಂದು ಭೂಭಾಗ ಇದೆ. ಪಂಚಭೂತಗಳಿಂದ ದೇಹ ಸೃಷ್ಟಿಯಾಗಿರುತ್ತೆ ಅಲ್ವಾ. ಈ ದೇಹದಲ್ಲಿರುವಂತಹ ಪೃಥ್ವಿ ಭಾಗಕ್ಕೆ ಅಭಿಮಾನಿ ದೇವತೆ ಶನಿದೇವರು. ಆದ್ದರಿಂದ ಇಬ್ಬರು ಭೂ ಅಭಿಮಾನಿ ದೇವತೆ ಇಬ್ಬರು, ಒಂದು ಭೂದೇವಿ, ಇನ್ನೊಂದು ಈ ಶನಿದೇವರು. ಪೃಥ್ವಿ ದೇಹದಲ್ಲಿರುವಂತಹ ಭೂಭಾಕಿ ಭೂದೇವಿ ಅಭಿಮಾನಿ ದೇವತೆ ಅಲ್ಲ. ಅದರಿಂದ ಯಾವಾಗಲೂ ನಮ್ಮ ದೇಹದಲ್ಲೇ ಸಂಚಾರ ಮಾಡ್ತಾ ಇರ್ತಾರೆ ಶನಿದೇವರು. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಮತ್ತು ಇವರು ಧನುರಾಶಿಯವರು ವಿಶೇಷವಾಗಿ ವಾಮನ ದೇವರನ್ನು ಕುರಿತು ಆರಾಧನೆಯನ್ನು ಮಾಡಬೇಕು.
ಇವರು ಭೂಮಿ ಯೋಗವನ್ನು ಅಂದರೆ ಭೂಮಿ ಪಡೆದುಕೊಳ್ಬೇಕು ಅನ್ನೋ ಅಪೇಕ್ಷೆ ಇದ್ದರೆ ಇವರು ವರಾಹದೇವರ ಆರಾಧನೆಗಿಂತ ಹೆಚ್ಚಾಗಿ ವಾಮನದೇವರ ಆರಾಧನೆಯನ್ನು ಮಾಡಬೇಕು. ಸಾಮಾನ್ಯವಾಗಿ ಭೂಪ್ರಾಪ್ತಿಗೆ ನಾವು ವರಾಹದೇವರನ್ನು ಶ್ರೀಮುಷ್ಣ ಕ್ಷೇತ್ರದಲ್ಲಿ ವರಾಹದೇವರಿದ್ದಾರೆ, ನೀವು ಹೋಗಿ ಅಲ್ಲಿ ಆರಾಧನೆ ಮಾಡಿ ನಿಮಗೆ ಭೂಮಿ ಪ್ರಾಪ್ತಿಯಾಗುತ್ತೆ ಅಂತ ನಾನೇ ಬೇಕಾದಷ್ಟು ಬಾರಿ ಹೇಳಿದ್ದೇನೆ. ಆದರೆ ಧನುರಾಶಿಯವರು ಮತ್ತು ಮೀನರಾಶಿಯವರು ವಿಶೇಷವಾಗಿ ವಾಮನ ದೇವರನ್ನು ಇವರು ಆರಾಧನೆ ಮಾಡಬೇಕು. ಆಗ ಇವರಿಗೆ ಭೂಮಿ ಸಿಗುತ್ತೆ. ಭೂಮಿಂತೆ ವಾಮನೋದಧ್ಯಾತ್ ಅಂತ. ಈ ಸಮಗ್ರ ಬ್ರಹ್ಮಾಂಡದಲ್ಲಿ ಭೂಮಿಯಲ್ಲಿ ನಿಂತಿರುವನು ವಾಮನರೂಪಿಯಾದ ಪರಮಾತ್ಮ. ಮತ್ತು ನಮ್ಮ ಈ ದೇಹದ ಮಧ್ಯಭಾಗದಲ್ಲಿ ನಿಂತಿರೋನು ವಾಮನರೂಪಿಯಾದ ಪರಮಾತ್ಮ. ವಾಮನ ಅಂತಂದರೆ ನಮ್ಮ ಬಲಗಣ್ಣಿನಲ್ಲಿರುವಂತಹ ರೂಪ. ಈ ಒಂದೊಂದು ಗ್ರಹಗಳು ಒಂದೊಂದು ಇಂದ್ರಿಯಗಳಿದ್ದು ಪ್ರೇರಣೆ ಮಾಡ್ತಾರೆ. ಹಾಗೆ ನಮ್ಮ ಕಂಠದಲ್ಲಿ ಗುರು ಗ್ರಹ ಇರ್ತಾನೆ. ಅಂದರೆ ಇವರಿಗೆ ಒಳ್ಳೆ ಕಂಠ ಇರುತ್ತೆ, ಒಳ್ಳೆ ವಾಚಾಳತನ ಇರುತ್ತೆ, ಒಳ್ಳೆ ವಾಕ್ಶಕ್ತಿ ಅನ್ನುವಂಥದ್ದು ಧನುರಾಶಿಯವರಿಗೆ ಇರುತ್ತೆ. ಮತ್ತು ಈ ಬಲಗಿವಿಯಲ್ಲಿ ಗುರು ಇರ್ತಾರೆ. ಇನ್ನೊಂದು ಈ ಕಣ್ಣಿನಲ್ಲಿ ವಾಮನ ಇರ್ತಾನೆ. ಅಂದರೆ ವಾಮನ ಭಾಮನ ಅಂತ ಭಗವಂತನ 2 ರೂಪಗಳು, ಅದು ನಮ್ಮ ಕಣ್ಣಿನಲ್ಲಿ ಇರುತ್ತೆ. ಹೀಗೆ ನಾವು ಕಂಠದಲ್ಲಿ ಗುರುವನ್ನು, ಬಲಗಿವಿಯಲ್ಲಿ ಗುರುವನ್ನು, ಕಣ್ಣಿನಲ್ಲಿ ವಾಮನನನ್ನು ಹೀಗೆ ಚಿಂತನೆ ಮಾಡ್ತಾ ಹೋಗಬೇಕು. ಹೀಗೆ ನಾವು ಸಂಪುಟೀಕಾರದಲ್ಲಿ ಅಂದರೆ ಗುರುವನ್ನು ಮೇಲೆ ಕೆಳಗೆ ಚಿಂತನೆ ಮಾಡಿ ಮಧ್ಯದಲ್ಲಿ ವಾಮನನನ್ನು ಚಿಂತನೆ ಮಾಡಿದ್ರೆ ಅದೊಂದು ವಿಶೇಷ ಫಲವನ್ನು ಧನುರಾಶಿಯವರಿಗೆ ನೀಡುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಇವರಿಗೆ ಭೂಮಿ ಪ್ರಾಪ್ತಿ ಆಗಬೇಕು ಅಂತಿದ್ದರೆ ಇವ್ರಿಗೇನು ಮಾಡೋದು ಬೇಡ, ವಾಮನಾಯ ನಮಃ ಅಂತ ಇವರು 108 ಬಾರಿ ಬೆಳಿಗ್ಗೆ ಮತ್ತು ಸಾಯಂಕಾಲ ದೀಪವನ್ನು ಹಚ್ಚಿ ವಾಮನ ದೇವರ ಸ್ಮರಣೆ ಮಾಡಿದ್ರೆ ಸಾಕು. ಅಲ್ಲಿ ಆ ಶುಕ್ರಾಚಾರ್ಯರು ಪೌರೋಹಿತ್ಯವನ್ನು ವಹಿಸಿ ಬಲಿಚಕ್ರವರ್ತಿಗೆ ಆ ಥರ ಪ್ರೇರಣೆ ಆಗಿತ್ತೋ ಇಲ್ಲೋ ಗೊತ್ತಿಲ್ಲ. ಶುಕ್ರಾಚಾರ್ಯರು ಉದ್ದೇಶಪೂರ್ವಕವಾಗಿಯೇ ನಿನಗೆ ಸಮಗ್ರ ಆಧಿಪತ್ಯವನ್ನು ನಾನು ಕೊಡಿಸ್ತೀನಿ, ಇಂದ್ರಲೋಕಾಧಿಪತ್ಯವನ್ನು ಕೂಡ ನಾನು ನಿನಗೆ ಕೊಡಿಸ್ತೀನಿ ಅಂತ ಪೌರೋಹಿತ್ಯವನ್ನು ಮಾಡಿಸಿ 100 ಅಶ್ವಮೇಧ ಯಾಗವನ್ನು ಮಾಡಿಸ್ತಾ ಇದ್ದಾರೆ ಬಲಿಚಕ್ರವರ್ತಿಯ ಮೂಲಕವಾಗಿ. ಇನ್ನು ಅದರಲ್ಲಿ ಕೃಷ್ಣಾರ್ಪಣ ಅಂತ ಹೇಳಿದ್ರೆ ಅವನು ಮರು ದಿವಸದಿಂದ ಅವನು ಇಂದ್ರ ಆಗಬೇಕು. ಆ ಸಂದರ್ಭದಲ್ಲಿ ದಧಿವಾಮನನ ಜಯಂತಿಯ ದಿವಸ ವಾಮನದೇವರು ಅದಿತಿ ಮತ್ತು ಕಶ್ಯಪರಲ್ಲಿ ಅವತಾರವನ್ನು ಮಾಡಿದ್ದಾನೆ. ಅದಿತಿ ಕಶ್ಯಪರಲ್ಲಿ ವಾಮನರೂಪಿಯಾದ ಪರಮಾತ್ಮ ಅವತಾರವನ್ನು ಮಾಡಿ ಬಲಿಪಾಡ್ಯದ ದಿವಸ ಅವನು ನೇರವಾಗಿ ಬಲಿಯ ಮನೆಗೆ ನಡೆದುಕೊಂಡು ಹೋದ. ಪುಟ್ಟ ಮಗು ಬಾಲಕ ಯಜ್ಞೋಪವೀತವನ್ನು ಹಾಕಿಕೊಂಡು ಅಜಿನ ಮತ್ತು ದಂಡ ಕಮಂಡಲು ಇವುಗಳೆಲ್ಲವನ್ನು ಕೂಡ ಧಾರಣೆ ಮಾಡಿ ಅವನು ಹಸನ್ಮುಖಿಯಾಗಿ ಮಂದಹಾಸವನ್ನು ಸೂಸ್ತಾ ಅವನು ನೇರವಾಗಿ ಬಲಿಯ ಮನೆಗೆ ಹೋದ. ಬಲಿಯ ಮನೆಗೆ ಹೋದಾಗ ಆ ಕಾಂತಿ, ಆ ಬ್ರಹ್ಮಚರ್ಯ, ಆ ಒಂದು ವರ್ಚಸ್ಸು, ರೂಪ, ಲಾವಣ್ಯ ಎಲ್ಲವನ್ನು ನೋಡಿ ಬಲಿಚಕ್ರವರ್ತಿ ನೀನು ಕೇಳಿದ್ದನ್ನೆಲ್ಲ ಕೊಡ್ತೀನಿ ಅಂತ ವಾಗ್ದಾನವನ್ನು ಮಾಡ್ತಾನೆ. ಆಗ ಪರಮಾತ್ಮ ನನಗೇನೂ ಬೇಡಪ್ಪ, 3 ಹೆಜ್ಜೆ ಭೂಮಿ ಕೊಡು ಸಾಕು ಅಂತ ಕೇಳ್ತಾನೆ. ನಂಗೆ ಅಗ್ನಿ ಕಾರ್ಯ ಮಾಡಲಿಕ್ಕೆ 3 ಹೆಜ್ಜೆ ಭೂಮಿ ಸಾಕು ಅಂತ. ಅಸ್ತು ಅಂತ ಹೇಳ್ತಾನೆ ಬಲಿ. ಆಗ ಅದೇ ವಾಮನ ತ್ರಿವಿಕ್ರಮನಾಗಿ ಬೆಳಿತಾನೆ. ಹೇಗೆ ಬೆಳಿತಾನೆ ಅಂದರೆ ತನ್ನ ಒಂದೇ ಹೆಜ್ಜೆಯಲ್ಲಿ ಕೆಳಗಿನ 7 ಲೋಕಗಳನ್ನು ಆಕ್ರಮಣ ಮಾಡ್ತಾನೆ. ಇನ್ನೊಂದು ಹೆಜ್ಜೆ ಅದೇನು ಎತ್ತಿ ಕಾಲಿಟ್ಟಿದ್ದಲ್ಲ, ಸುಮ್ಮನೆ ಇನ್ನೊಂದು ಹೆಜ್ಜೆ ಹೀಗಿಟ್ಟ ಅಷ್ಟೆ. ಆವಾಗ ಮೇಲಿನ 7 ಲೋಕಗಳು ಪೂರ್ತಿ ಆಕ್ರಮಿತವಾಗುತ್ತೆ. ಬ್ರಹ್ಮಾಂಡದ ಕಟಾಹವೇ ಒಡೆದು ಗಂಗಾದೇವಿ ಒಳಗಡೆ ಬರ್ತಾಳೆ. ತ್ರಿವಿಕ್ರಮ ರೂಪಿಯಾದ ಪರಮಾತ್ಮನ ಅದ್ಭುತವಾದ ಚೇತೋಹಾರಿಯಾದ ಶಕ್ತಿ ಹಾಗೇ ಇದೆ. ಆಗ ಇನ್ನೊಂದು ಕಾಲು ಎಲ್ಲಿಡಬೇಕು ಅಂತ ಹೇಳಿದಾಗ ಬಲಿಚಕ್ರವರ್ತಿ ತನ್ನ ಶಿರಸ್ಸನ್ನು ಕೊಡ್ತಾನೆ. 3ನೇ ಕಾಲನ್ನು ಅವನು ಶಿರಸ್ಸಿನ ಮೇಲೆ ಇಡ್ತಾನೆ. ಹೀಗೆ ವಾಗ್ದಾನ ಏನು ಮಾತು ಕೊಟ್ಟಿದ್ದ ಅದನ್ನು ಉಳಿಸಿಕೊಂಡಂತೆ ಆಯಿತು. ಮುಂದೆ ಅವನು ಇಂದ್ರ ಪದವಿಯನ್ನು ಕೂಡ ಕೊಡ್ತಾನೆ, ಅನುಗ್ರಹವನ್ನು ಕೂಡ ಮಾಡ್ತಾನೆ. ಆಗ ಸಮಗ್ರ ಭೂಮಂಡಲ ವಾಮನ ದೇವರ ಅಧೀನವಾಗುತ್ತೆ. ಈ ಭೂಮಿಯೆಲ್ಲವೂ ಕೂಡ ವಾಮನ ದೇವರ ಅಧೀನವಾಗುತ್ತೆ. ಆದ್ದರಿಂದ ಯಾರಿಗೆ ಭೂಮಿ ಬೇಕು ಅನ್ನುವಂತಹ ಅಪೇಕ್ಷೆ ಇರುತ್ತೆ ಅವರು ವಾಮನನ ಸ್ಮರಣೆಯನ್ನು ಮಾಡಬೇಕು. ಅದರಲ್ಲೂ ಕೂಡ ವಿಶೇಷವಾಗಿ ಈ ಧನುರಾಶಿಯವರು ಯಾವಾಗ ವಾಮನನ ಸ್ಮರಣೆಯನ್ನು ಮಾಡ್ತಾರೋ ಅವರಿಗೆ ಭೂಮಿ ಸಿಕ್ಕೇ ಸಿಗುತ್ತೆ. ಯಾಕೆ ಅಂತಂದರೆ ಅವರಿಗೆ ಮುಖ್ಯ ಅವರನ್ನು ನಿಯಂತ್ರಣ ಮಾಡುವ ಶಕ್ತಿ ಅದು ವಾಮನನ ಶಕ್ತಿ. ಆದ್ದರಿಂದ ಇವರಿಗೆ ತಮ್ಮ ಗುರುಗಳು ಅಂತಂದರೆ ಅದು ಬೃಹಸ್ಪತ್ಯಾಚಾರ್ಯರು. ದೇವತೆಗಳ ಗುರುಗಳಾಗಿರುವಂತಹ ಬೃಹಸ್ಪತ್ಯಾಚಾರ್ಯರು ಗ್ರಹಗಳಲ್ಲೇ ದೊಡ್ಡ ದೇವತೆ. ಹಾಗೆಯೇ
ಇವರಿಗೆ ಪೂರ್ತಿ ನೇಮನ ಮಾಡುವಂತಹ ದಿವ್ಯ ಸುಪ್ರೀಂ ಕೋರ್ಟ್ ಶಕ್ತಿ ಅಂತಂದರೆ ಅದು ವಾಮನ ರೂಪಿಯಾದ ಪರಮಾತ್ಮ. ಅದನ್ನು ನಿತ್ಯವೂ ಕೂಡ ನೀವು ಹಾಗೆ ಮಾಡಿ ನಿಮಗೆ ಭೂಮಿ ಬೇಕು ಅನ್ನುವಂಥ ಅಪೇಕ್ಷೆ ಇದ್ದರೆ ಖಂಡಿತ ನಿಮಗದು ಸಂಪ್ರಾಪ್ತವಾಗುತ್ತೆ. ಮತ್ತು ಈ ಶನಿದೇವರ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳುವುದು ಕೂಡ ನಿಮಗೆ ಸುಲಭವಾಗುತ್ತೆ. ಶನಿದೇವರ ಆರಾಧನೆಯನ್ನು ನೀವು ಮಾಡಬೇಕು ಅಂತಂದರೆ ಕೂರ್ಮಾಯ ನಮಃ ಎಂಬುವಂತಹ ಮಂತ್ರವನ್ನು 108 ಬಾರಿ ಹೇಳಬೇಕು. ಸಾಮಾನ್ಯವಾಗಿ ನೀವು ಬೀಜಾಕ್ಷರ ಮಂತ್ರಗಳನ್ನು ಅನೇಕರು ಹೇಳಿಬಿಡ್ತಾರೆ, ನೀವು ಅದನ್ನು ಹೇಳಿಕೊಳ್ಳಿ ಒಳ್ಳೆಯದಾಗುತ್ತೆ ಅಂತ. ಅದೆಲ್ಲ ಹೇಳಬೇಕು ಅಂದರೆ ಗುರುಗಳ ಯಾವ ಬೀಜಾಕ್ಷರಗಳನ್ನು ಯಾವ ಶಾಸ್ತ್ರದಲ್ಲಿ ಹೇಳ್ತಾರೋ ಅದೇ ಶಾಸ್ತ್ರದಲ್ಲಿ ಅದಕ್ಕೆ ತುಂಬ ಕಟ್ಟುನಿಟ್ಟಾದ ರೂಲ್ಸ್ಗಳನ್ನ ಹೇಳಿದ್ದಾರೆ. ಒಂದು ವೇಳೆ ನಾವು ಆ ರೂಲ್ಸನ್ನು ಫಾಲೋ ಮಾಡದೆ ಬರೀ ಆ ಬೀಜಾಕ್ಷರ ತೊಗೊಂಡು ಬಂದು ಹೇಳಿದ್ರೆ 1-2 ಅನರ್ಥಗಳಾಗುತ್ತೆ. ಆಮೇಲೆ ಆ ಪೆಟ್ಟು ಕೊಟ್ಟರೆ ದೇವತೆಗಳು ಇನ್ನು ಯಾವತ್ತೂ ನಮ್ಮ ಮೇಲೆ ಎದ್ದೇಳಲ್ಲ, ಅಂಥ ಸ್ಥಿತಿಗತಿಗೆ ಬರುತ್ತೆ. ಅದಕ್ಕೋಸ್ಕರ ಕೆಲವು ನಾಮಸ್ಮರಣೆಗಳು ಯಾವ ಸಮಸ್ಯೆಗಳು ಇಲ್ಲದೆ ಇದನ್ನು ನೀವು ಮಾಡಿ ಅಂತ ಅದೇ ಶಾಸ್ತ್ರವು ಕೂಡ ಹೇಳಿದೆ. ಅಂದರೆ ನೀವು ಕೇವಲ ಕೂರ್ಮಾಯ ನಮಃ ವಾಮನಾಯ ನಮಃ ಇಷ್ಟೇ ಸಾಕು. ಅದಕ್ಕೆ ಬೀಜ ಮಂತ್ರಗಳನ್ನು ಸೇರಿಸೋದು, ನಾನೇನೋ ದೊಡ್ಡ ಸಿದ್ಧಿಪುರುಷ, ನಾನೊಬ್ಬ ದೊಡ್ಡ ತಪಸ್ಸು ಅಂತ ತೋರಿಸಿಕೊಳ್ಳುವಂಥದ್ದು, ಇಂಥ ಸಾಹಸಗಳಿಗೆ ಯಾರೂ ಕೂಡ ಕೈ ಹಾಕಬಾರ್ದು. ಅದು ಯಾರಿಗೆ ತೊಂದರೆ ಅಂದರೆ ನಮಗೆ ನಾವು ಮಾಡಿಕೊಳ್ಳುವಂತಹ ಎಡವಟ್ಟುಗಳಾಗುತ್ತೆ. ಏನೂ ಬೇಡ, ಸುಮ್ಮನೆ ಶನಿದೇವರಿಗೆ ಒಂದು ನೀವು ಎಳ್ಳೆಣ್ಣೆ ದೀಪವನ್ನು ಹಚ್ಚಬೇಕಾದ್ರೆ ಕೂರ್ಮ ರೂಪಿಯಾದ ಪರಮಾತ್ಮನನ್ನು ಸ್ಮರಣೆ ಮಾಡಿ, ಶನಿದೇವರನ್ನು 23 ಬಾರಿ ಸ್ಮರಣೆ ಮಾಡಿ, ಪುನಃ ಕೂರ್ಮ ರೂಪಿಯಾದ ಪರಮಾತ್ಮನನ್ನು ಸ್ಮರಣೆ ಮಾಡಿ ನೀವು ಎಳ್ಳೆಣ್ಣೆ ದೀಪ ಹಚ್ಚಿದ್ರೆ ಶನಿವಾರದ ದಿವಸ ಮಾಡಿದ್ರೂ ಸಾಕು, ನಿತ್ಯ ಆಗದೇ ಇದ್ದರು ನಿಮಗೆ ಎಲ್ಲ ಶನಿ ದೋಷವೂ ಕೂಡ ಪರಿಹಾರ ಆಗ್ತಾ ಹೋಗುತ್ತೆ. ನಮ್ಮ ದೇಹದಲ್ಲಿರುವಂತಹ ಪೃಥ್ವಿ ತತ್ವದಲ್ಲಿರುವಂತಹ ಶನಿದೇವರನ್ನು ಒಮ್ಮೆ ಸ್ಮರಣೆ ಮಾಡಿ, ಮತ್ತು ಅನಂತರ ನೀವು ಪುನಃ ವಾಮನನ ಸ್ಮರಣೆ ಮಾಡಿ, ಗುರುವಿನ ಸ್ಮರಣೆ ಮಾಡಿ, ಕಂಠದಲ್ಲಿ ಬಲಗಿವಿಯಲ್ಲಿ ಗುರುದೇವರನ್ನು ಸ್ಮರಣೆ ಮಾಡಿ, ಗುರುದೇವತೆಯನ್ನು ಸ್ಮರಣೆ ಮಾಡಿ. ಎಲ್ಲ ಸಮಸ್ಯೆಗಳು ಇಷ್ಟು ಸುಲಭವಾಗಿ ಪರಿಹಾರ ಆಗ್ತಿರಬೇಕಾದ್ರೆ ಬೇಡದ ವಿಚಾರಗಳಿಗೆ ಹೋಗಬಾರ್ದು. ನಮಗೆ ಗೊತ್ತಿಲ್ಲದ ಬಗ್ಗೆ ತಂಟೆ ತಕರಾರುಗಳನ್ನು ತೆಗಿಬಾರ್ದು. ಆದ್ದರಿಂದ ಈ ಧನುರಾಶಿಯವರಿಗೆ ವಿಶೇಷವಾಗಿ ಗುರುವಿನ ಅನುಗ್ರಹವನ್ನು ಪಡೆದುಕೊಳ್ಳುವುದಕ್ಕೆ ಇದು ಅತ್ಯಂತ ಸುಲಭವಾದ ಮಾರ್ಗ. ಜೂನ್ ತಿಂಗಳ ಅನಂತರ 8ಮ ಸ್ಥಾನಕ್ಕೆ ಗುರು ಆಗಮಿಸ್ತಾನೆ. ಅದು ಕೂಡ ಅದು 8ಮ ಸ್ಥಾನ ಮಂಗಳ ಸ್ಥಾನ ಅಂತಲೂ ಒಂದು ಕಲ್ಪನೆ ಇದೆ ನಮ್ಮಲ್ಲಿ. ಅದು ಆಯುಷ್ಯ ಸ್ಥಾನವೂ ಹೌದು, ಅದು ಮಂಗಳ ಸ್ಥಾನವೂ ಹೌದು. ಆವಾಗಲೂ ಕೂಡ ಒಳ್ಳೆಯದಿದೆ. ಆದ್ದರಿಂದ ನೀವು ಶನಿದೇವರ ದೋಷ ಒಂದನ್ನು ಪರಿಹಾರ ಮಾಡಿಕೊಳ್ಳಿ, ಈ ವರ್ಷ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಈ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳುವ ನೀವೊಂದು ಸಂಕಲ್ಪವನ್ನು ಅಕ್ಷಯ ತೃತೀಯ ದಿವಸ ಮಾಡಿ. ಅಕ್ಷಯ ತೃತೀಯ ಅನ್ನುವಂಥದ್ದು ಒಂದು ದೊಡ್ಡ ಪರ್ವಕಾಲ ಇದೆ. ನಿಮಗೆ ಹಣದ ಹರಿವು ತುಂಬ ಚೆನ್ನಾಗಿದೆ. ಹಣ ಬೇಕು ಅಂತಂದರೆ ದೇವರನ್ನು ನಾವು ಹಣದ ಮೂಲಕ ಉಪಾಸನೆ ಮಾಡಬೇಕು, ಕನಕಾಭಿಷೇಕವನ್ನು ಮಾಡಿಸಬೇಕು. ಅಕ್ಷಯ ತೃತೀಯ ದಿವಸ ನಾವು ವಿಶೇಷವಾಗಿ ಶ್ರೀಕರ ನಾರಾಯಣ ದೇವರಿಗೆ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ಹೊತ್ತು ಕನಕಾಭಿಷೇಕವನ್ನು ಸುಮಾರು 500ಕ್ಕೂ ಹೆಚ್ಚು ಸುವರ್ಣ ನಾಣ್ಯಗಳಿಂದ ಅಭಿಷೇಕದ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೀವಿ. ಯಾರಿಗೆ ಇಂತಹ ಅಪೇಕ್ಷೆಗಳಿದೆ ಅಂಥವರು ನಾವು ಕಳಿಸುವಂತಹ ಒಂದು ವಿಶೇಷ ವಿವರಣೆಯನ್ನು ನೋಡಿ ಗಮನಿಸಿ ನೀವು ಈ ಸೇವೆಯನ್ನು ಮಾಡಿಸ್ಬೋದು. ಮಾಡಿಸಿ ಎಲ್ಲ ರೀತಿಯಲ್ಲೂ ಕೂಡ ಒಳ್ಳೆಯದಾಗುತ್ತೆ. ನಿಮ್ಮ ಮನೆಗೆ ದೇವರು ಕೂಡ ಆಗಮಿಸ್ತಾನೆ. ಶ್ರೀಕರ ನಾರಾಯಣ ದೇವರ ಒಂದು ಸುವರ್ಣ ಲೇಪಿತ ನಾಣ್ಯವನ್ನು ಕೂಡ ನಾವು ನಿಮ್ಮ ಮನೆಗೆ ಕಳುಹಿಸಿಕೊಡ್ತೀವಿ. ಇದರ ಬಗ್ಗೆ ನೀವು ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನು ನಮಗೆ ವಾಟ್ಸಾಪ್ ಮೆಸೇಜ್ ಮಾಡಿ ತಿಳಿದುಕೊಳ್ಳಿ. ಮತ್ತು ಈ ಶ್ರೀಕರ ನಾರಾಯಣ ದೇವರ ಅಕ್ಷಯ ತೃತೀಯಾದ ಈ ಸೇವೆಯನ್ನು ಮಾಡಿಸಿ ಸಂಕಲ್ಪ ಮಾಡಿ, ನಾನು ಇಲ್ಲಿ ಹೇಳಿದಂತೆ ಮಾಡಿ, ವರ್ಷದ ಕೊನೆಯಲ್ಲಿ ನಿಮಗೆ ಖಂಡಿತ ಒಳ್ಳೆಯದಾಗಿರುತ್ತೆ. ನೀವು ಅಂದುಕೊಂಡಿರುವಂತಹ ಕೆಲಸ ಸಾಂಗೋಪಾಂಗವಾಗಿ ನೆರವೇರಿರುತ್ತೆ. ನಿಮಗೆ ಒಳ್ಳೆಯ ದೈವಿಕವಾದ ಧರ್ಮಪ್ರಜ್ಞೆ ಇದೆ. ಆದ್ದರಿಂದ ನಾನು ಇಷ್ಟೊಂದು ವಿವರವಾಗಿ ಹೇಳಿದೆ. ಯಾಕೆಂದರೆ ನೀವು ಏನು ಹೇಳಿದ್ರೂ ಮಾಡ್ತೀರಿ, ಅದರಲ್ಲಿ ನಂಬಿಕೆ ಇಡ್ತೀರಿ. ಆ ವಿಶ್ವಾಸ ನನಗೆ ಅಪಾರವಾಗಿದೆ. ಆದ್ದರಿಂದ ನೀವು ಮಾಡಿ. ಇನ್ನೂ ಏನಾದರೂ ನಿಮಗೆ ನಾನು ಹೇಳಿದ್ರಲ್ಲಿ ವ್ಯತ್ಯಾಸ ಕಾಣಿಸ್ತು ಅಂತಂದರೆ ಅದು ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಅದು ದಶಾಭುಕ್ತಿಗಳಲ್ಲಿ ವ್ಯತ್ಯಾಸ ಆಗಿದ್ದರೆ ಇಲ್ಲಿ ಹೇಳಿರುವಂತಹ ಫಲ ಖಂಡಿತ ಅದು ವ್ಯತ್ಯಾಸ ಆಗಿರುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಅವರವರದ್ದೇ ಆದ ಜಾತಕ ಕುಂಡಲಿಗಳಿರುತ್ತೆ. ಗೋಚಾರ ಆಗೋದು ಎರಡನ್ನೂ ಕೂಡ ನಾವು ಕಂಬೈನ್ ಮಾಡಿಕೊಂಡು ಊಹಾಪೋಹ ಪಟು ಸಿದ್ಧಾಂತ ಎಲ್ಲವನ್ನೂ ಕೂಡ ಸೇರಿಸಿಕೊಂಡು ಜ್ಯೋತಿಷ್ಯ ಹೇಳಬೇಕಾಗುತ್ತೆ. ಏನೇ ಆದರೂ ನೀವು ದೇವರ ಸೇವೆಯನ್ನು ಮಾಡಿ, ನಿಮಗೆ ಖಂಡಿತ ಒಳ್ಳೆಯದಾಗುತ್ತೆ. ಧನುರಾಶಿಯವರು ದೇವರ ಸೇವೆ ಮಾಡಿ ಅಂದರೆ ಮಾಡ್ತಾರೆ. ಅವರಿಗೆ ಅಂಥ ಅದರಲ್ಲಿ ಒಂದು ಪಾಸಿಟಿವ್ ಅವರಿಗೆ ಯೋಚನೆ ಇರುತ್ತೆ. ಆದ್ದರಿಂದ ನೀವು ಇದನ್ನು ಮಾಡಿ, ನಿಮಗೆ ಒಳ್ಳೆಯದಾಗುತ್ತೆ. ಶುಭಮಸ್ತು. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತೆ ಬಾಲಂ ವಿಷ್ಣುರ್ಮೇ ಪರಮಸ್ವರ್ಹತು. ಶ್ರೀಕೃಷ್ಣಾರ್ಪಣಮಸ್ತು.